ನೋಡಿದ್ರಲ್ಲ ಹೇಗನಿಸ್ತು? ಮಾತಾಡೋಣ ಬನ್ನಿ. ಅಂದರೆ 47 ಇಯರ್ಸ್ನ ಕಾಯುವಿಕೆ ಈಗ ಕೊನೆ ಆಗ್ತಾ ಇದೆ. ಇಂಡಿಯನ್ ಸಿನಿಮಾದ ಇಬ್ಬರು ದೇವರುಗಳು ಅಂತಾನೆ ಹೇಳ್ಬೋದು. ಒಬ್ರು ಸೂಪರ್ ಸ್ಟಾರ್ ರಜನಿಕಾಂತ್ ಮತ್ತು ಇನ್ನೊಬ್ರು ಉಲಗನಾಯಕನ್ ಕಮಲ್ ಹಾಸನ್. ಇವರಿಬ್ರು ಕೊನೆಗೆ ಒಂದೇ ಸ್ಕ್ರೀನ್ ಮೇಲೆ ಬರ್ತಾ ಇದ್ದಾರೆ. ಹೇಗನಿಸ್ತು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ಸಣ್ಣ ರಿಕ್ವೆಸ್ಟ್. ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ನನ್ನ ಹೊಸ ಪ್ರಯತ್ನಗಳಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇಂಟ್ರೋ ಮುಗೀತು, ವಿಡಿಯೋ ಒಳಗೆ ಹೋಗೋಣವಾ? ಫೆಬ್ರವರಿ 21ಕ್ಕೆ ನೆಲ್ಸನ್ ಅವರು ಒಂದು ಫೋಟೋ ಬಿಟ್ರಲ್ಲ, ಅದನ್ನು ನೋಡಿದ್ಮೇಲೆ ಫ್ಯಾನ್ಸ್ಗಳಿಗಂತೂ ನಿದ್ದೆನೇ ಇರೋಲ್ಲ. ಎಷ್ಟೋ ಜನ ಚಿಕ್ಕ ವಯಸ್ಸಿಂದ ಇವರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದಾರೆ. ಈಗ ಇವರಿಬ್ರು ಯಾವಾಗ ಒಟ್ಟಿಗೆ ಸ್ಕ್ರೀನ್ ಮೇಲೆ ಬರ್ತಾರೋ ಅಂತ ಕಾಯ್ತಿದ್ರು. ಆ ಮಿರಾಕಲ್ 2026ರಲ್ಲಿ ನಡೀತಿದೆ. ನೋಡಿ, 1975ರಲ್ಲಿ ಕೆ ಬಾಲಚಂದರ್ ಅವರು ಇವರಿಬ್ಬರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಗ ಇಬ್ಬರು ಯಂಗ್ ಹುಡುಗರು, ಅಪೂರ್ವ ರಾಗಂಗಳ್. ಇವರಿಬ್ಬರ ಕಾಂಬಿನೇಷನ್ ಅಂದ್ರೆ ಜನ ಹುಚ್ಚೆದ್ದು ಕುಣಿತಿದ್ರು. ಆದರೆ 1979ರಲ್ಲಿ ಇವರಿಬ್ರು ಒಂದು ಪ್ಲಾನ್ನ ಮಾಡ್ತಾರೆ. ಒಟ್ಟಿಗೆ ಆಕ್ಟ್ ಮಾಡಿದ್ರೆ ಕಾಂಪಿಟೇಷನ್ ಇರಲ್ಲ ಅಂತ. ಸೊ ಬೇರೆ ಬೇರೆಯಾಗಿ ಬೆಳೆಯೋಕೆ ನಿರ್ಧಾರ ಮಾಡ್ತಾರೆ. ಅಂದಿನಿಂದ ರಜನಿ ಸರ್ ಅವರ ಸ್ಟೈಲ್ ಒಂದು ಕಡೆ ಮ್ಯಾಜಿಕ್ನ ಮಾಡ್ತಾ ಇದ್ರೆ, ಕಮಲ್ ಸರ್ ಅವರ ಅದ್ಭುತ ನಟನೆ ಇನ್ನೊಂದು ಕಡೆ ಹವಾನ ಸೃಷ್ಟಿ ಮಾಡ್ತು. ಫ್ಯಾನ್ಸ್ಗಳು ಎರಡು ಬಣಗಳಾದರು. ಆದರೆ ಇವತ್ತಿನವರೆಗೂ ಅವರಿಬ್ಬರ ನಡುವೆ ಇರೋ ಸ್ನೇಹ ಮಾತ್ರ ಒಂದೇ ತರ ಇದೆ. ಇವತ್ತು ನೆಲ್ಸನ್ ಅವರು ಇವರಿಬ್ಬರನ್ನ ಒಟ್ಟಿಗೆ ತರ್ತಾ ಇದ್ದಾರೆ. ಅಂದ್ರೆ ಅದು ಬರೀ ಸಿನಿಮಾ ಅಲ್ಲ, ಇಡೀ ಭಾರತೀಯ ಚಿತ್ರರಂಗದ ಸಂಭ್ರಮ. ಈ ಪ್ರಾಜೆಕ್ಟ್ ಯಾಕೆ ಇಷ್ಟೊಂದು ಪವರ್ಫುಲ್ ಆಗಿದೆ ಅಂತ ನಿಮಗೆ ಗೊತ್ತಾ? ಯಾಕಂದ್ರೆ ಇದರ ಹಿಂದೆ ಇರೋ ಟೀಮ್ ಹಂಗಿದೆ. ಡೈರೆಕ್ಟರ್ ನೆಲ್ಸನ್ ನಿಮ್ಗೆ ಗೊತ್ತೇ ಇದೆ, ಜೈಲರ್ ಸಿನಿಮಾದಲ್ಲಿ ರಜನಿ ಅವ್ರನ್ನ ತೋರಿಸಿದ ರೀತಿನೇ ಬೇರೆ. ಈಗ ಅವ್ರ ಜೊತೆ ಕಮಲ್ ಹಾಸನ್ ಅವ್ರು ಬೇರೆ ಸೇರ್ಕೊಂಡಿದ್ದಾರೆ. ಇನ್ನು ಈ ಸಿನಿಮಾಗೆ ಕ್ಯಾಮರಾ ಹಿಡಿತಿರೋದು ರಾಜೀವ್ ಮೆನನ್. ವಿಜುವಲ್ಸ್ ಒಂಥರ ಪೇಂಟಿಂಗ್ ಇದ್ದಂಗಿರುತ್ತೆ. ಇನ್ನ ಮ್ಯೂಸಿಕ್ ನಮ್ಮ ಅನಿರುದ್ಧ್. ಪ್ರೋಮೋದಲ್ಲೇ ಆ ರೆಟ್ರೋ ಮ್ಯೂಸಿಕ್ ಕೇಳಿ ಮೈ ಜುಮ್ ಅಂತಿದೆ. ರೆಟ್ರೋ ಸಾಂಗ್ಸ್ಗಳನ್ನ ಬ್ಲೆಂಡ್ ಮಾಡಿ ಈಗಿನ ಟ್ರೆಂಡ್ಗೆ ತಕ್ಕ ಹಾಗೆ ಮ್ಯೂಸಿಕ್ ಮಾಡ್ತಾರೆ ಅನಿರುದ್ಧ್ ಅವರು. ಸೊ ಅವ್ರ ಬಗ್ಗೆ ಸ್ಪೆಷಲ್ ಮೆನ್ಷನ್ ಏನು ಬೇಕಾಗಿಲ್ಲ ಅಂತ ಅಂದ್ಕೊಂತೀನಿ. ಇವರೆಲ್ಲ ಸೇರ್ಕೊಂಡು ಏನೋ ದೊಡ್ಡ ಮ್ಯಾಜಿಕ್ ಮಾಡೋ ಹಾಗೆ ಕಾಣ್ತಾ ಇದೆ, ಅದಂತೂ ಗ್ಯಾರಂಟಿ. ಪ್ರೋಮೋನ ನೋಡಿದ್ರಲ್ಲ, ಆ 70ಸ್ನ ಲೆದರ್ ಜಾಕೆಟ್, ಆ ವಿಂಟೇಜ್ ಮರ್ಸಿಡೀಸ್ ಕಾರ್, ಆ ಇಬ್ರು ಸ್ಟಾರ್ಸ್ಗಳ ಎನರ್ಜಿ ಅಂಡ್ ಆ ಪ್ರೋಮೋದಲ್ಲಿ ಅವರಿಬ್ರು ನೆಲ್ಸನ್ ಹತ್ರ ಕೇಳುವಂತ ಪ್ರಶ್ನೆ ಇದೆಯಲ್ಲ, ಹೀರೋ ಯಾರು ಅಂತ, ಅದು ನಿಜಕ್ಕೂ ಸಖತ್ತಾಗಿದೆ. ನನ್ನ ಕೇಳಿದ್ರೆ ಸಿನಿಮಾ ರಿಲೀಸ್ ಆಗೋವರೆಗೂ ಇದೊಂದೇ ಪ್ರಶ್ನೆ ಓಡ್ತಾ ಇರುತ್ತೆ, ಹೀರೋ ಯಾರು ಅಂತ. ಇಡೀ ಇಂಡಿಯಾದಲ್ಲೇ ಈ ಸಿನಿಮಾ ಒಂದು ಬಜ್ನ ಕ್ರಿಯೇಟ್ ಮಾಡಿದೆ. ಶೂಟಿಂಗ್ ಕೂಡ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಮುಹೂರ್ತನೂ ಇನ್ನೂ ಆಗಿಲ್ಲ, ಆಗ್ಲೇ ಇದ್ರ ಬಜ್ ಜೋರಾಗಿದೆ. 2027 ಡಿಸೆಂಬರ್ಗೆ ಈ ಸಿನಿಮಾ ರಿಲೀಸ್ ಆಗುವಂತ ಚಾನ್ಸಸ್ ಇದೆ. ಈ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಹೇಗೆ ವರ್ಕ್ ಮಾಡುತ್ತೋ ಬಿಡುತ್ತೋ ಅನ್ನೋದು ಅದು ಸೆಕೆಂಡರಿ. ಬಟ್ ಈ ಸಿನಿಮಾದ ಒಂದು ಎಮೋಷನ್ ಇದೆಯಲ್ಲ, ಕಮಲ್ ಸರ್ ಮತ್ತು ರಜನಿಕಾಂತ್ ಅಂತ, ಇದು ಒಂದೇ ಈ ಸಿನಿಮಾಗೆ ಬ್ಯಾಕ್ ಬೋನ್ ಅಂತ ಅಂದ್ರೆ. ಕಮಲ್ ಸರ್ ಅವರ ಸೈಂಟಿಫಿಕ್ ಅಪ್ರೋಚ್ ಮತ್ತು ರಜನಿ ಸರ್ ಅವರ ಮಾಸ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ. ಸೊ ನೋಡೋಣ ಚಿತ್ರತಂಡದಿಂದ ಇನ್ನ ಯಾವ ರೀತಿ ಅಪ್ಡೇಟ್ಸ್ಗಳು ಬರುತ್ತೆ ಅಂತ. ವಿಡಿಯೋನ ಮುಗಿಸುವಂತ ಸಮಯ ಆಯ್ತು. ಮುಂದಿನ ವಿಡಿಯೋದಲ್ಲೇ ಸಿಗೋಣ ಅಂತ ಹೇಳ್ತಾ ನಾನಿನ್ನು ಹೋಗ್ಬಿಟ್ಟು ಬರ್ತೀನಿ.